ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಅನ್ನ ಆರಂಭಿಸಿದೆ. ಪಾಕಿಸ್ತಾನದಲ್ಲಿ ಇರುವಂತಹ ಒಟ್ಟು 9 ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ಅಟ್ಯಾಕ್ ಅನ್ನ ಕೂಡ ಮಾಡಲಾಗಿರುವಂತದ್ದು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಉಗ್ರರ ಅಡಗು ತಾಣಗಳನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನ ಮಾಡಿದೆ. ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರ್ ಅನ್ನ ಆರಂಭಿಸಿರುವಂತದ್ದು. ಮುರೀದ್ ಕೆ, ಮುಜಾಫರ್ಬಾದ್, ಬಹಾವಲ್ಪುರ್, ಕೋಟ್ಲಿ, ಚಾಕ್ ಅಮ್ರು, ಗುಲ್ಫುರ್, ಭಿಂಬರ್ ಪ್ರದೇಶಗಳಲ್ಲಿ ಇರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ. ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ಸೇನೆ ಹೊಡೆದಿದೆ. ಪಾಕಿಸ್ತಾನದ 4 ಕಡೆ, ಪಿಒಕೆ ಪ್ರಾಂತ್ಯದ 5 ಕಡೆ ದಾಳಿಯಾಗಿದೆ. ಉಗ್ರರ ನೆಲೆಗಳನ್ನ ಗುರಿ ಮಾಡಿ ನಡೆದಂತಹ ಅಟ್ಯಾಕ್ ಇದು. ಪಾಕಿಸ್ತಾನಕ್ಕೆ ನುಗ್ಗಿ ಭಾರತೀಯ ಸೇನೆ ಹೊಡೆದಿದೆ. ಪಾಕಿಸ್ತಾನಕ್ಕೆ ಚೀನಾ ನೀಡಿದ್ದ JF-17 ಯುದ್ಧ ವಿಮಾನವನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಈ ಸಂದರ್ಭದಲ್ಲಿ ಜೈಷ್ ಉಗ್ರರ ನೆಲೆಗಳ ಮೇಲೆ ಬಿಗ್ ಅಟ್ಯಾಕ್ ಆಗಿದೆ. ಭಾರತ ಯಾವೆಲ್ಲ ಅಸ್ತ್ರವನ್ನ ಬಳಸಿದೆ? ಹಾಗಾದ್ರೆ ಈ ಸಂದರ್ಭದಲ್ಲಿ, ಈ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ್ಯಾವ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ತು? ಭಾರತೀಯ ವಾಯುಪಡೆಯು ರಫೇಲ್ನ ಸ್ಕಾಲ್ಪ್ ಮಿಸೈಲ್ ಅನ್ನ ಬಳಸಿ ದಾಳಿ ಮಾಡಿದೆ. ಜೊತೆಗೆ ಬ್ರಹ್ಮೋಸ್ ಮಿಸೈಲ್ ಮೂಲಕವೂ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಪಾಕ್ ಟೆರರ್ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿದೆ ನಮ್ಮ ಭಾರತೀಯ ಸೇನೆ. ಪಾಕ್ ISI ಟೆರರ್ ಕಂಟ್ರೋಲ್ ರೂಮ್ ಕೂಡ ಧ್ವಂಸವಾಗಿದೆ. ಹ್ಯಾಮರ್ ಬಾಂಬ್ ಬಳಸಿ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿರುವಂತದ್ದು. ನೋಡಿ ಯಾವ ರೀತಿಯಾದಂತಹ ದಾಳಿಯಾಗಿದೆ ಅನ್ನೋದನ್ನ ನೋಡಬಹುದಾಗಿದೆ. 26 ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಂತಹ ಪ್ರತೀಕಾರವೇ ಆಪರೇಷನ್ ಸಿಂಧೂರ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ. ನನ್ನನ್ನು ಸಾಯಿಸಿ ಅಂತ ಹೇಳಿದಾಗ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ದಂತಹ ಉಗ್ರ ಸಿಂಧೂರದ ಕಣ್ಣೀರಿಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ನಮ್ಮ ಸೇನೆ. ಏಪ್ರಿಲ್ 22, 2025 ಬಹುಶಃ ಭಾರತೀಯರ ಪಾಲಿಗೆ ಅವತ್ತು ಕರಾಳ ದಿನ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಭೂಲೋಕದ ಸ್ವರ್ಗ ಪಹಲ್ಗಾಮ್ನ ಬೈಸರನ್ನಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ಪೈಶಾಚಿಕ ದಾಳಿಯನ್ನ ನಡೆಸಿದಂತಹ ದಿನ ಅದು. ಈ ದಾಳಿ ಎಷ್ಟು ಕ್ರೂರ ಮತ್ತು ಘೋರವಾಗಿತ್ತು ಅಂತಂದ್ರೆ, ಪ್ರವಾಸಿಗರನ್ನ ಕೊಲ್ಲುವಂತಹ ಮುನ್ನ ರಾಕ್ಷಸರು ಧರ್ಮ ಯಾವುದು ಅಂತ ಕೂಡ ಕೇಳಿದ್ರು. ಅನುಮಾನ ಬಂದವರ ಪ್ಯಾಂಟ್ ಬಿಚ್ಚಿಸಿ ನಂತರ ಹಣೆಗೆ ಗುಂಡಿಟ್ಟು ರಾಕ್ಷಸಿ ಕೃತ್ಯವನ್ನ ಕೂಡ ನಡೆಸಿದ್ರು. ಉಗ್ರರ ಘೋರ ಕೃತ್ಯಕ್ಕೆ ಪತ್ನಿ ಹಾಗೂ ಮಕ್ಕಳ ಎದುರಲ್ಲೇ 26 ಮಂದಿ ಉಸಿರನ್ನ ಚೆಲ್ಲಿದ್ರು. ಉಗ್ರರ ಹೇಯ ಕೃತ್ಯದಿಂದ 26 ಹೆಣ್ಮಕ್ಳು ತಮ್ಮ ಸಿಂಧೂರವನ್ನ ಕಳೆದುಕೊಂಡು ಕಣ್ಣೀರಾಗಿ ಪತಿಯ ಶವದ ಮುಂದೆ ಕೂತಿದ್ರು. ಅದಕ್ಕೆ ಸರಿಯಾದಂತಹ ಪ್ರತಿ ದಾಳಿ ಆಗಬೇಕು ಅಂತ ಹೇಳಿ ಇಡೀ ನಮ್ಮ ಭಾರತೀಯರು 140 ಕೋಟಿ ಭಾರತೀಯರು ಆಗ್ರಹಿಸ್ತಾ ಇದ್ರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ರಕ್ತ ಕುದಿತಾ ಇತ್ತು. ಯಾವಾಗ ಉಗ್ರರನ್ನ ನೆಲಸಮ ಮಾಡುತ್ತೆ ನಮ್ಮ ಭಾರತೀಯ ಸೇನೆ ಅಂತ ಹೇಳಿ ಕಾದು ಕುಳಿತಿತ್ತು. ಇವತ್ತು ಖುಷಿ ದಿನ, ಇವತ್ತು ನಾವು ಹೆಮ್ಮೆ ಪಡುವ ದಿನ. ಇವತ್ತು ನಮಗೆ ಸೂರ್ಯೋದಯ ಆಗಿರೋದು ಖುಷಿ ದಿನ. ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ಸೇನೆ ಹೊಡೆದಿದೆ. ಪಾಕಿಸ್ತಾನದ 4 ಕಡೆ, ಪಿಒಕೆ ಪ್ರಾಂತ್ಯದ 5 ಕಡೆ ದಾಳಿಯಾಗಿರುವಂತದ್ದು. ಈ ಪಾಪದ ಕೃತ್ಯಕ್ಕೆ ಇಡೀ ದೇಶವೇ ಕೂಡ ಬೆಚ್ಚಿ ಬಿದ್ದಿತ್ತು. ಪ್ರತೀಕಾರಕ್ಕೆ ಆಕ್ರೋಶದ ಜ್ವಾಲೆ ಕೂಡ ಕುದಿತಾ ಇತ್ತು. ಅಮಾಯಕರ ಬಲಿ ಪಡೆದ ಉಗ್ರರ ವಿರುದ್ಧ ಸೇಡ್ ತೀರಿಸಿಕೊಳ್ಬೇಕು ಎಂಬ ಆಗ್ರಹ ದೇಶದಲ್ಲಿ ಜೋರಾಗಿ ಕೇಳಿ ಬರ್ತಾ ಇತ್ತು. ಅಂತೆಯೇ ಭಾರತ ಸರ್ಕಾರ ಉಗ್ರರ ವಿರುದ್ಧ ಪ್ರತೀಕಾರದ ದಾಳಿ ಮಾಡಿದ. ಈಗ ದಾಳಿ ಕೂಡ ಮಾಡಿದೆ, ಶಪಥ ಕೂಡ ಮಾಡಿತ್ತು. ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಪಾಕಿಸ್ತಾನದ 4 ಕಡೆ, ಪಿಒಕೆ ಪ್ರಾಂತ್ಯದ 5 ಕಡೆ ದಾಳಿಯಾಗಿದೆ. ಉಗ್ರರ ನೆಲೆಗಳನ್ನ ಗುರಿ ಮಾಡಿ ನಡೆದಂತಹ ಅಟ್ಯಾಕ್ ಇದು. ಪಾಕಿಸ್ತಾನದ ಬವಲ್ಪುರ, ಪಂಜಾಬ್ ಪ್ರಾಂತ್ಯದಲ್ಲಿ ದಾಳಿಯಾಗಿದೆ. ಪಾಕಿಸ್ತಾನದ ಮುರೀಡ್ ಕೆ, ಗುಲ್ಪುರ್, ಭಿಂಬರ್, ಚೆಕ್ ಅಬ್ರು ಭಾಗ್ ಮೇಲೆ ದಾಳಿಯಾಗಿದೆ. ಪಿಒಕೆ ಭಾಗದ ಕೊಟ್ಲಿ, ಸಿಯಾಲ್ಕೋಟ್, ಮುಜಫರಾಬಾದ್ ಮೇಲೆ ಅಟ್ಯಾಕ್ ಆಗಿರುವಂತದ್ದು. ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಪಾಕಿಸ್ತಾನದ ಸೇನೆಯನ್ನ ನಾವು ಟಾರ್ಗೆಟ್ ಮಾಡಿಲ್ಲ, ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂತದ್ದು. ಉಗ್ರರ ನೆಲೆಗಳನ್ನ ಗುರಿಯಾಗಿ
ಇಟ್ಕೊಂಡು ಟಾರ್ಗೆಟ್ ಆಗಿದೆ. ಪಾಕಿಸ್ತಾನದ ಬವಲ್ಪುರ, ಪಂಜಾಬ್ ಪ್ರಾಂತ್ಯದಲ್ಲಿ ಆಗಿರುವಂತಹ ದಾಳಿಗಳು